ಸಿಂಹರಾಶಿಯವರೇ, ನೀವು ಅಗ್ನಿತತ್ವದವರು. ನಾಯಕತ್ವ, ಧೈರ್ಯ ಹಾಗೂ ಸ್ವಾಭಿಮಾನದ ಸಂಕೇತ ನೀವು. ನಿಮ್ಮ ರಾಶಿಯ ಚಿಹ್ನೆ ಸಿಂಹ. ಹೇಗೆ ಕಾಡಿನಲ್ಲಿ ಸಿಂಹವು ರಾಜನಂತೆ ಗಾಂಭೀರ್ಯದಿಂದಿರುತ್ತದೆಯೋ ಹಾಗೆಯೇ ನೀವು ಕೂಡ ಎಂತಹ ಕಷ್ಟ ಬಂದರೂ ಯಾರಿಗೂ ತಲೆ ಬಗ್ಗಿಸದೆ ಮುನ್ನಡೆಯುವ ಸ್ವಭಾವದವರು. ಆದರೆ ನಿಮ್ಮ ಜೀವನದ ಕಹಿ ಸತ್ಯ ಎಂದರೆ ನೀವು ಎಲ್ಲರಿಗೂ ನೆರಳಾಗುತ್ತೀರಾ, ಎಲ್ಲರನ್ನೂ ರಕ್ಷಿಸುತ್ತೀರಾ. ಆದರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರೇ ಹೆಚ್ಚು ಅಲ್ವಾ? ನಿಮ್ಮ ನೇರ ನುಡಿಯನ್ನೇ ಅಹಂಕಾರ ಎಂದು ತಪ್ಪಾಗಿ ತಿಳಿದುಕೊಂಡವರು ನಿಮ್ಮನ್ನು ದೂರ ಮಾಡಿದ್ದಾರೆ. ಎಷ್ಟೋ ಬಾರಿ ಒಂಟಿಯಾಗಿ ಕಣ್ಣೀರು ಹಾಕಿದ್ದೀರಾ, ಆದರೆ ಹೊರಗಡೆ ಮಾತ್ರ ನಗುಮುಖವನ್ನೇ ತೋರಿಸುತ್ತಿದ್ದೀರಾ. ಅಧಿಕಾರ ಹಾಗೂ ಗೌರವಕ್ಕಾಗಿ ಹಂಬಲಿಸಿದರೂ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಿಮ್ಮ ಹೆಸರಿಗೆ ಕಳಂಕ ತರಲು ಶತ್ರುಗಳು ಹೊಂಚು ಹಾಕ್ತಿದ್ದಾರೆ ಅನ್ನೋದೇ ನಿಮ್ಮ ದೊಡ್ಡ ಆತಂಕ. ಆದರೆ ನೆನಪಿಡಿ, 2026 ನಿಮ್ಮ ಪಾಲಿಗೆ ಕೇವಲ ಒಂದು ವರ್ಷ ಅಲ್ಲ, ಇದು ನಿಮ್ಮ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯುವ ವಿಜಯದ ಕಾಲ. 12 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ನಿಮ್ಮ ರಾಶಿಗೆ ಅಖಂಡ ಸಾಮ್ರಾಜ್ಯ ಯೋಗದ ಫಲ ಸಿಗಲಿದೆ. ಸಿಂಹರಾಶಿಯವರಿಗೆ ಈ ವರ್ಷ ಗ್ರಹಗಳ ರಾಜನಾದ ಸೂರ್ಯದೇವನ ಸಂಪೂರ್ಣ ಆಶೀರ್ವಾದ ಸಿಗಲಿದೆ. ಆದರೆ ಈ ರಾಜಯೋಗ ನಿಮ್ಮ ಪಾಲಿಗೆ ಬರಬೇಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನನ್ನು ನೀವು ಸರಿಯಾಗಿ ಆರಾಧಿಸಬೇಕು. ಸೂರ್ಯ ಎಂದರೆ ಶಕ್ತಿ ಹಾಗೂ ಪ್ರಕಾಶದ ಅಧಿಪತಿ. ಆ ಸೂರ್ಯನ ಕೃಪೆ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡಗಿರುವ 5 ಮಹಾ ರಹಸ್ಯಗಳನ್ನು ನೀವು ಪಾಲಿಸಲೇಬೇಕು. ಇವತ್ತು ನಾನು ಹೇಳೋ ಈ ರಹಸ್ಯಗಳು ನಿಮಗೆ ಬೇರೆಲ್ಲೂ ಸಿಗಲ್ಲ, ಯಾಕಂದರೆ ಸತ್ಯವನ್ನು ಇಲ್ಲಿ ಯಾರೂ ಉಚಿತವಾಗಿ ಹೇಳಲ್ಲ. ಆದರೆ ನಾವು ತಿಳಿಸುತ್ತೇವೆ, ಯಾಕಂದರೆ ನಿಮ್ಮ ಗೆಲುವೇ ನಮ್ಮ ಏಕೈಕ ಗುರಿ. ಈ ವಿಡಿಯೋವನ್ನು 1 ನಿಮಿಷ ಕೂಡ ಸ್ಕಿಪ್ ಮಾಡಬೇಡಿ. ಒಂದು ವೇಳೆ ಅರ್ಧದಲ್ಲೇ ಬಿಟ್ಟರೆ ನಿಮ್ಮ ಜೀವನಕ್ಕೆ ಬರಲಿರುವ ಬೆಳಕನ್ನು ನೀವೇ ಆರಿಸಿದ ಹಾಗೆ ಆಗುತ್ತೆ. ಬನ್ನಿ, ಆ ನಿಗೂಢ ರಹಸ್ಯಗಳನ್ನು ಭೇದಿಸೋಣ. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಅತಿ ಮುಖ್ಯವಾದ ಮಾತು: ಜ್ಞಾನಕ್ಕೆ ಹಾಗೂ ಒಳ್ಳೆಯ ಸಲಹೆಗೆ ಬೆಲೆ ಇರಲಿ. ನಾನೇನು ನಿಮ್ಮ ಹತ್ರ ಹಣ ಕೇಳುತ್ತಿಲ್ಲ, ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನೆನಪಿಡಿ, ದಾನ ಮಾಡಿದವನಿಗೆ ದೈವ ಒಲಿಯದು. ನೀವು ನೀಡುವ ಒಂದು ಸಬ್ಸ್ಕ್ರೈಬ್ ಆ ಭಗವಂತನ ಆಶೀರ್ವಾದದಂತೆ ನಿಮ್ಮ ಜೀವನದಲ್ಲಿ 10 ಪಟ್ಟು ಸುಖವನ್ನು ತರಲಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. 2026ರಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ಕರಗಿ ಹೋಗಲಿ ಎಂದು ನಮ್ಮ ಆರಾಧ್ಯ ದೇವಿ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ತಾ ಮುಂದಕ್ಕೆ ಹೋಗೋಣ. ಈಗ ಗಮನವಿಟ್ಟು ಕೇಳಿ. 2026ರಲ್ಲಿ ಸಿಂಹರಾಶಿಯವರು ರಾಜಯೋಗದ ಫಲ ಅನುಭವಿಸಲು ಮಾಡಲೇಬೇಕಾದ ಆ 5 ತಂತ್ರಗಳು ಇಲ್ಲಿವೆ. ರಹಸ್ಯ ನಂಬರ್ 1: ಸೂರ್ಯ ಅರ್ಘ್ಯದ ಶಕ್ತಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. 2026ರಲ್ಲಿ ನಿಮ್ಮ ಆರೋಗ್ಯ ಹಾಗೂ ಕೀರ್ತಿ ಹೆಚ್ಚಾಗಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ನೀರನ್ನು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ದೂರ ಮಾಡಿ ನಿಮಗೆ ಸಿಗಬೇಕಾದ ಪ್ರತಿಯೊಂದು ಯಶಸ್ಸನ್ನು ಸಕಾಲಕ್ಕೆ ತಲುಪುವಂತೆ ಮಾಡುತ್ತದೆ. ರಹಸ್ಯ ನಂಬರ್ 2: ಕೆಂಪು ಬಣ್ಣ ಹಾಗೂ ತಾಮ್ರದ ಬಳಕೆ. ಸೂರ್ಯನಿಗೆ ಕೆಂಪು ಬಣ್ಣ ಅತ್ಯಂತ ಪ್ರಿಯ. ಈ ವರ್ಷ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಬೇಕೆಂದರೆ ನಿಮ್ಮ ಬಲಗೈಗೆ ಒಂದು ತಾಮ್ರದ ಕಡಗವನ್ನು ಧರಿಸಿ. ಸಾಧ್ಯವಾದರೆ ಪ್ರಮುಖ ಕೆಲಸಗಳಿಗೆ ಹೋಗುವಾಗ ನಿಮ್ಮ ಜೊತೆ ಕೆಂಪು ಬಣ್ಣದ ಒಂದು ಸಣ್ಣ ವಸ್ತು ಅಥವಾ ಕರವಸ್ತ್ರ ಇಟ್ಟುಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೂ ಶತ್ರುಗಳು ನಿಮ್ಮ ಮುಂದೆ ತಲೆ ಬಗ್ಗಿಸುವಂತೆ ಮಾಡುತ್ತದೆ. ರಹಸ್ಯ ನಂಬರ್ 3: ತಂದೆಯ ಸೇವೆ ಹಾಗೂ ಗೌರವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ಪಿತೃಕಾರಕ, ಅಂದರೆ ತಂದೆಯ ಸಂಕೇತ. 2026ರಲ್ಲಿ ನಿಮ್ಮ ಅದೃಷ್ಟ ಕೆಲಸ ಮಾಡಬೇಕು ಅಂದರೆ ನಿಮ್ಮ ತಂದೆಯ ಮನಸ್ಸನ್ನು ಯಾವುದೇ ಕಾರಣಕ್ಕೂ ನೋಯಿಸಬೇಡಿ. ಅವರ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ತಂದೆ ಇಲ್ಲದಿದ್ದರೆ ಹಿರಿಯ ಪುರುಷರಿಗೆ ಸಹಾಯ ಮಾಡಿ. ತಂದೆಯ ಆಶೀರ್ವಾದವಿದ್ದರೆ ನಿಮಗೆ ಈ ಲೋಕದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ರಹಸ್ಯ ನಂಬರ್ 4: ಆದಿತ್ಯ ಹೃದಯ ಪಠಣ. ಸಿಂಹರಾಶಿಯವರಿಗೆ ಎದುರಾಗುವ ಕೋರ್ಟ್ ಕಚೇರಿ ಸಮಸ್ಯೆಗಳು ಅಥವಾ ಶತ್ರುಗಳ ಕಾಟ ನಿವಾರಣೆಯಾಗಲು ಆದಿತ್ಯ ಹೃದಯ ಸ್ತೋತ್ರಕ್ಕಿಂತ ದೊಡ್ಡ ಮದ್ದು ಬೇರೊಂದಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ ಸ್ನಾನದ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಮಹಾಲಕ್ಷ್ಮಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. ಭಾನುವಾರ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಇನ್ನೂ ಶ್ರೇಷ್ಠ. ರಹಸ್ಯ ನಂಬರ್ 5: ಪೂರ್ವ ದಿಕ್ಕಿನ ರಹಸ್ಯ. ಸಿಂಹರಾಶಿಯವರಿಗೆ ಪೂರ್ವ ದಿಕ್ಕು ಭಾಗ್ಯದ ದಿಕ್ಕಾಗಿದೆ. 2026ರಲ್ಲಿ ನಿಮ್ಮ ಮನೆಯ ಅಥವಾ ಕೆಲಸದ ಸ್ಥಳದ ಪೂರ್ವ ಭಾಗವನ್ನು ಯಾವಾಗಲೂ ಮುಕ್ತವಾಗಿ ಹಾಗೂ ಶುಚಿಯಾಗಿಡಿ. ಅಲ್ಲಿ ಯಾವುದೇ ಕತ್ತಲೆ ಇರದಂತೆ ನೋಡಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯದ ಪಟವನ್ನು ಅಥವಾ ತಾಮ್ರದ ಸೂರ್ಯನ ಪ್ರತಿಕೃತಿಯನ್ನು ಗೋಡೆಗೆ ಹಾಕುವುದರಿಂದ ನಿಮ್ಮ ಮದುವೆ ಅಥವಾ ಸಂತಾನದಂತಹ ಸುಖವಾದ ಘಟನೆಗಳು ಶೀಘ್ರವಾಗಿ ನಡೆಯುತ್ತವೆ. ಪ್ರೀತಿಯ ಸಿಂಹರಾಶಿಯವರೇ, 2026 ನಿಮ್ಮ ಪಾಲಿನ ವಿಜಯದ ವರ್ಷ. ನೀವು ಆಳಲು ಹುಟ್ಟಿದವರು, ಸೋಲಲು ಅಲ್ಲ. ಇಷ್ಟು ದಿನ ಅನುಭವಿಸಿದ ಅವಮಾನಗಳಿಗೆ ಸೇಡು ತೀರಿಸಿಕೊಳ್ಳುವ ಸಮಯ ಇದಲ್ಲ, ಬದಲಾಗಿ ನಿಮ್ಮ ಸಾಧನೆಯ ಮೂಲಕ ಅವರಿಗೆ ಉತ್ತರ ಕೊಡುವ ಸಮಯ ಬಂದಿದೆ. ನಾವು ಹೇಳಿದ ಈ 5 ರಹಸ್ಯಗಳನ್ನು ನಂಬಿಕೆಯಿಂದ ಪಾಲಿಸಿ. ಆಮೇಲೆ ನೋಡಿ ನಿಮ್ಮ ಬದುಕು ಎಷ್ಟು ವೈಭವದಿಂದ ಕೂಡಿದೆ ಎಂದು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ
ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಜೈ ಮಹಾಲಕ್ಷ್ಮಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.